ಜಗ್ಗೋದು ಬಾಲ ಜಗ್ಗೋದು ಹೀಗೆಲ್ಲ ಮಾಡಿ ಅದಕ್ಕೆ ಹಿಂಸೆ ಕೊಡ್ತಿತ್ತು. ಅದಕ್ಕೆ ಗುರ್ರ ಅನ್ಬೇಕು ಹರ್ಕೋಬೇಕು ಹುಡುಗರಿಗೆ ಅನ್ಬೇಕಂತಂದ್ರೆ ಗುರುಗಳ ಮ್ಯಾಲೆ ಇರ್ತಿದ್ರು, ಅವ್ನು ಶಾಂತಿ ಇರ್ಲಿಕ್ಕೆ ಹೇಳ್ಬಿಟ್ಟಿದ್ರು. ಹಿಂಗಾಗಿ ಏನೋ ಮಾಡ್ಲಾರ್ದಾಗ ಬಾಯಿ ಬಂದಿರ್ತದ್ರ ಹುಲಿದು. ಇವು ಹುಡುಗರು ಭಾಳ ಅಂದ್ರೆ ಭಾಳ ಕಾಡ್ಸೋರಿ. ಮಲ್ಕೊಂತಂದ್ರೆ ಮಲ್ಕೊಳಕ್ ಬಿಡುವಂಗಿಲ್ಲ, ಓಡಾದ್ರೆ ಓಡಾಕ್ ಬಿಡುವಂಗಿಲ್ಲ, ಕಾಲು ಜಗ್ಗಿದೆ ಕೈ ಜಗ್ಗಿದೆ, ಭಾಳ ಹಿಂಸೆ ಕೊಡ್ತಿದ್ರು. ಒಂದು ದಿವಸ ಏನಾಯ್ತು, ಬೇಟೆಗಾರನಿಗೆ ಸುದ್ದಿ ಹೋಯ್ತು ಏನಂತ, ಹುಲಿ ಬರ್ತದ ಹುಡುಗರು ಆಡುವಲ್ಲೇ, ಹಂಗಾರೆ ಅದನ್ನು ನಾನು ಬೇಟೆ ಆಡಬೇಕು ಅಂತೇಳಿ ಅವ ಏನು ಮಾಡ್ತಾನ್ರಿ, ಬಂದೂಕೆಲ್ಲ ತಯಾರು ಮಾಡ್ಕೊಂಡು ಬಂದಿರ್ತಾನೆ. ಹುಡುಗರು ಆಡುವಲ್ಲೇ ನಿಧಾನವಾಗಿ ಗವಿಯಿಂದ ಬಂದು ಹೊಂಟಿರ್ತದದು, ಮುಳ್ಳಕಂಟಿ ಬೇಲಿ ಒಳಗೆ ಬಂದು ಕಣ್ಣಿಡ್ತಾನ, ದೂರ ಕಾಯ್ಕೊಂಡು ನಿಂದಿರ್ತಾನ. ಹುಲಿ ಬಂದ ಕೂಡಲೇ ಅದರ ಕೊರಳಿಗೆ ಗುಂಡು ಹಾರಿಸ್ಬಿಡ್ತಾನ. ಯಾರು? ಬೇಟೆಗಾರ. ಅದು ಕಟ್ಟಿ ಬಿಡ್ತೈತ್ರಿ ಅದರದ್ದು. ಆ ಕೂಡಲೇ ಇಬ್ಬರು ನಿಶ್ಚೇಷ್ಟಿತರಾಗಿ ಕೆಳಗೆ ಬಿದ್ದರು. ಆ ಕ್ಷಣವೇ ಅದನ್ನೆಲ್ಲ ನೋಡಿದ ಸಿದ್ಧರು ಹುಡುಗರು ಇವರು ಬಿದ್ದ ಸ್ಥಾನಕ್ಕೆ ಓಡಿ ಬಂದರು. ಮಹಾತ್ಮರು ವ್ಯಾಘ್ರದ ಹತ್ತಿರ ಬಂದು ನೋಡಿದಾಗ ಅದು ಮೆಲ್ಲಗೆ ಮಸ್ತಕವನ್ನು ಎತ್ತಿ ಅವರ ಪಾದದ ಮೇಲೆ ತಲೆ ಇಟ್ಟಿತು. ನೋಡ್ರಿ ಎಷ್ಟು ಶಾಣೆ, ಹೇಳಿಕೊಟ್ರು ಮಾಡಕ್ಕಿಲ್ಲ. ಗುಂಡು ಬಿತ್ತು, ಎಲ್ಲ ಹೊಪ್ಪನ ಬಿದ್ದಂಗಾತು ಅಂತ ಹೇಳಿ ಹುಡುಗರು ಗುರುಗಳು ಕೂಡ ಓಡಿ ಬರ್ತಾರ. ಓಡಿ ಬರೋದ್ರೊಳಗೆ ಹುಲಿದು ಹೊಟ್ಟಿ ಚಿಳ್ಕೊಂಡು ಹೋಗ್ಬಿಟ್ಟಿತ್ತು ಬಂದೂಕು. ಆಮೇಲೆ ಕೊರಳಿಗೆ ಬಿದ್ದಿತ್ತು. ಇನ್ನೇನು ಅದರ ಪ್ರಾಣ ಹೋಗಬೇಕು. ಅಷ್ಟರೊಳಗೆ ಗುರುಗಳು ಬಂದ ಕೂಡಲೇ ಗುರುಗಳ ಪಾದಕ್ಕೆ ತಲೆ ಇಟ್ಟದ್ದ ಹುಲಿ ಏನು ಮಾಡ್ತೀರಿ, ತನ್ನ ಎರಡೂ ಕಣ್ಣುಗಳಿಂದ ನೀರು ಸುರಿಸುತ್ತಿತ್ತು. ಹುಲಿಗೆ ಎರಡೂ ಕಣ್ಣಾಗ ದಳ 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 ನೀರು ಎಳೆಯಾಕತ್ತು. ಇದನ್ನು ಸಿದ್ಧರು ನೋಡಿ ಬಹಳ ಅಂತಃಕರಣ ಯುಕ್ತರಾಗಿ ತಮ್ಮ ಹಸ್ತದಿಂದ ಆ ಮಸ್ತಕವನ್ನೆತ್ತಿ ತಮ್ಮ ತೊಡೆಯ ಮೇಲೆ ಇಟ್ಟುಕೊಂಡರು. ಗುರುಗಳು ಬಹಳ ಅಂತಃಕರಣ ರೀ, ಅವ್ರಿಗೆ ಬಹಳ ಅಂತಃಕರಣ. ಇಷ್ಟು ದಿನ ನಾನು ಇದಕ್ಕೆ ದಿನ ನಾನಾ ಬರೋ ರೂಢಿ ಹಾಕಿದ್ನಲ್ಲಪ್ಪ ಇದಕ್ಕೆ ಅಂತ ಹೇಳಿ ಬಹಳ ನೊಂದವರಾಗಿ ಅವ್ರೇನು ಮಾಡಿದ್ರು, ತಮ್ಮ ತೊಡೆ ಮೇಲೆ ಅದರ ತಲೆಯನ್ನು ಇಟ್ಟುಕೊಂಡ್ರು. ಬಹಳ ದುಃಖದಿಂದ ಅನ್ನುತ್ತಾರೆ, ಹೇ ನನ್ನ ಪ್ರಿಯ ಸಖನೆ. ನೋಡ್ರಿ ಹುಲಿಗಂತಾರವರು, ನನ್ನ ಪ್ರಿಯ ಸಖನೆ, ಗೆಳೆಯನೇ, ನನ್ನ ಪ್ರೀತಿಯ ಸ್ನೇಹಿತನೇ, ಜೀವದ ಮಿತ್ರನೇ. ನೋಡ್ರಿ ಎಂಥ ಮಾರ್ ಗುರುಗಳು ಹೇಳಿದ್ದು, ನನ್ನ ಜೀವದ ಮಿತ್ರ ನೀನು. ಈಗ ನೀನು ಈ ದೇಹವನ್ನು ತ್ಯಜಿಸುವಿ, ಆದರೆ ಮುಂದೆ ನಿನಗೆ ಮನುಷ್ಯ ಜನ್ಮ ಪ್ರಾಪ್ತಿಯಾಗುವುದು. ಗುರುಗಳು ಮುಂದಿಂದ ಹೇಳ್ತಾರ, ಈಗ ನೀನು ಪ್ರಾಣ ಬಿಡ್ತೀವಿ, ಮುಂದೆ ನಿನಗೆ ಮನುಷ್ಯ ಜನ್ಮ ಪ್ರಾಪ್ತಿ ಆಗ್ತದೆ, ಸಿಗ್ತದ. ಆ ಸಮಯದಲ್ಲಿ ನೀನು ಯಾವಾಗಲೂ ನನ್ನ ಅಂಗ ಸಂಘದಲ್ಲಿಯೇ ಇರು, ಆಡುತ್ತಿರುವಿ. ಈಗ ಶಾಂತನಾಗು, ಈಗ ಶಾಂತ ಆಗಿಬಿಡಪ್ಪ. ಮುಂದೆ ನೀನು ಮನುಷ್ಯ ಜನ್ಮದಾಗ ಹುಡ್ತೀವಿ, ಅವಾಗ ಯಾವಾಗಲೂ ನನ್ನ ಹತ್ತಿರವೇ ನೀನು ಇರ್ತೀವಿ, ನನ್ನ ಬಿಟ್ಟು ನೀನು ಎಲ್ಲೆಲ್ಲೂ ಹೋಗೋದಿಲ್ಲ. ಈಗ ಸುಮ್ಮನೆ ಹೋಗ್ಬಿಡು ಮ್ಯಾಲೆ ಅಂತ ಹೇಳ್ತಾರೆ. ಈಗ ಶಾಂತನಾಗು, ಈ ಪ್ರಕಾರ ಅಂದರು. ಸಿದ್ಧರು ತಮ್ಮ ಹಸ್ತವನ್ನು ಹುಲಿಯ ಮಸ್ತಕದ ಮೇಲೆ ಇಟ್ಟರು. ಕೂಡಲೇ ಆ ವ್ಯಾಘ್ರವು ಅವರ ಚರಣಗಳಲ್ಲಿ ಶಿರವನ್ನಿಟ್ಟು ಪ್ರಾಣವನ್ನು ತ್ಯಜಿಸುವಂತಹದ್ದಾಯಿತು. ಯಾರು ಹೇಳಕತ್ತಾರ್ರಿ ಈ ಕತಿ? ಸಿದ್ಧನಾಥರು ಹೇಳಕತ್ತಿಲ್ಲ. ಸಿದ್ಧನಾಥರ ಹತ್ತಿರ ಒಬ್ಬ ಬಾಲಕಿದ್ದ. ಭಕ್ತರು ಕೇಳಿದ್ರು, ಹೋದ ಜನ್ಮದಾಗ ಏನಾಗಿತ್ತು ಹೇಳ್ರಿ ಅಂತೇಳಿ. ಆ ಹುಡುಗ ಹಿಂದೆ ಏನಾಗಿ ನಡೆದದ ಅನ್ನೋದು ಹೇಳಾಕತ್ತಾರ. ಯಾಕಂದ್ರೆ ಸಿದ್ಧನಾಥರು ಅವನಿಗೆ ಭಸ್ಮ ಹಚ್ಚಿ ಹೇಳಪ್ಪ ನನ್ನ ಹಿಂದಿನ ಜನ್ಮದಾಗ ಏನಾಯ್ತು ಅಂತ ಹೇಳ್ತಾರ. ಆ ಹುಡುಗ ಹಿಂಗೆ ನಡೆದೈತಿ ಅಂತ ಹೇಳಾಕತ್ತಾನ. ವ್ಯಾಘ್ರದ ಈ ಪ್ರಕಾರದ ಪ್ರೇಮವನ್ನು ನೋಡಿದವರಿಗೆಲ್ಲ ನೇತ್ರದಿಂದ ನೀರು ಸುರಿಸುವಂತಹದ್ದಾಯಿತು. ಈ ಪ್ರಕಾರ ಹುಲಿ ತನ್ನ ಪ್ರಾಣವನ್ನ ಬಿಟ್ಟದ್ದ ನೋಡಿ ಜನರು ಕಥೆಯನ್ನ ಕೇಳಿದವರೆಲ್ಲರೂ ತಮ್ಮ ಕಣ್ಣೀರಿನಿಂದ ದಳ 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 ನೀರು ಸುರಿಸಕತ್ತಿದ್ರಿ. ಶಾಂತೈಕ್ಯ ಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸದ್ಗುರು ಸನ್ನಿಧಾನದಲ್ಲಿ ಸನ್ನಿಹಿತವಾಗಿರ್ತಕ್ಕಂಥ ಸಕಲ ಮುಕ್ಷುಗಳಿಗೆ ನಮಸ್ಕರಿಸಿ, ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾಗಿರ್ತಕ್ಕಂತಹ ಋಷಿಮುನಿಗಳಿಗೆ ನಮಸ್ಕರಿಸಿ, ಜಗದ್ಗುರು ಸಿದ್ಧಾರೂಢರನ್ನು ನಮಸ್ಕರಿಸಿ, ನವಯೋಗಿ ಗುರುನಾಥಾರೂಢರನ್ನು ನಮಸ್ಕರಿಸಿ, ಜಗಜ್ಜನನಿ ಆಗಿರ್ತಕ್ಕಂಥ ಆದಿಶಕ್ತಿಗೆ ನಮಸ್ಕರಿಸಿ, ತನ್ನೆಲ್ಲರಿಗೂ ನಮಸ್ಕರಿಸಿ ಇಂದಿನ ವಿಷಯದಲ್ಲಿ ಪ್ರವೇಶವಾಗೋಣ. 18ನೇ ಅಧ್ಯಾಯದಲ್ಲಿ ಅಂದರೆ ಪೂರ್ವ ಜನ್ಮದಲ್ಲೇ ಏನಿದ್ವಿ ಏನಿಲ್ಲ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಬರ್ತತಿರು.
ಈಗ ತಾವೇ ಹೇಳೋದಕ್ಕಿಂತ ಏನು ಮಾಡಿಬಿಟ್ರು ಅಂತಂದ್ರೆ, ಒಂದು ಸಣ್ಣ ಹುಡುಗನ ಕೈಯಿಂದ ಅಂದ್ರೆ ಯಾರು ಮತ್ತೆ ದೊಡ್ಡವ್ರ ಕೈಯಿಂದ ಕೆಲವೊಂದು ಮಂದಿ ಏನು ಮಾಡ್ತಿರ್ತಾರಂತಂದ್ರೆ ಆತ್ಮಸ್ತುತಿ ಮಾಡ್ಕೊಂತಿರ್ತಾರೆ. ಆತ್ಮಸ್ತುತಿ ಅಂದ್ರೆ ಏನು? ನಾನು ದೊಡ್ಡವನಿಸ್ಕೋಬೇಕು, ನಾನು ಪಂಡಿತ ಅನ್ನಿಸ್ಕೋಬೇಕು, ನಾನು ಆ ಜನ್ಮದಲ್ಲಿ ಹಾಗಿದ್ದೆ, ಈ ಜನ್ಮದಲ್ಲಿ ಹೀಗಿದ್ದೆ ಅಂತ ಕೆಲವೊಂದು ಮಂದಿ ಜನ್ಮ ಜನ್ಮಾಂತರ ವಿಷಯಗಳು ಹೇಳ್ತಾರೆ. ಇವತ್ತಿಗಾದರೂ ಒಂದು ಹೇಳುವಂತ ಮಂದಿ ಅದ. ಅದು ಎಲ್ಲರಿಗೂ ಹೇಳಕ್ಕಾಗೋದಿಲ್ಲ. ಕೆಲವೊಂದು ಮಂದಿ ಮಾತ್ರ ಅದನ್ನ ತಿಳ್ಕೊಳ್ಳಿಕ್ಕೆ ಒಂದು ಪ್ರಯತ್ನವನ್ನ ಮಾಡಿರ್ತಾರೆ. ಅವರು ಯಾರು ಹೇಳ್ತಾರಪ್ಪ ಅಂತಂದ್ರೆ ಅಘೋರವಾದಿ, ನಾಗಸಾಧುಗಳು ಮತ್ತು ಇಂಥ ಮಹಾತ್ಮರು ಏನು ಮಾಡ್ತಾರೆ, ತಮ್ಮ ಒಂದು ಜೀವಿತ ಕಾಲದಲ್ಲಿ ಅನವರತವಾಗಿ ಏನು ಮಾಡಿಬಿಡ್ತಾರಂದ್ರೆ ಒಂದು ಸಾಧನೆಯನ್ನ ಮಾಡಿರ್ತಾರೋ. ಆ ಸಾಧನೆಯನ್ನ ಮಾಡಿದಾಗ ಆ ಸಾಧನೆಯ ದ್ವಾರ ಏನಾಗ್ತದೆ, ನಾನು ಒಂದು ಸರ್ತೆ ಹಂಗ ಪ್ರವಾಸ ಮಾಡ್ಕೋತ ಪ್ರಯಾಗಕ್ಕೆ ಹೋಗಿದ್ವಿ. ಪ್ರಯಾಗದಲ್ಲಿ ಒಂದು ಕುಂಭಮೇಳ ಇತ್ತು. ಆ ಕುಂಭಮೇಳದಲ್ಲಿ ಏನಾಗ್ಬಿಡ್ತು ಅಂತಂದ್ರೆ ಅಲ್ಲೇ ಒಬ್ಬ ನಾಗಸಾಧು ಅಘೋರವಾದಿ ಇದ್ದ. ಅವನು ತಾನ ಕರೆದ, ಬರ್ರಿ ಅಂತ ಹೇಳಿ ಕರೆದು ಕೂಡೇನ ನಾವು ಹೋಗಿ ಅವನು ಮುಂದೆ ಕುಂತೀವಿ. ಕರೆದು ಕೂಡೇನ ಮತ್ತೆ ಅದು ಸಾಧು ಸಂತರಿಗೆ ನಮಸ್ಕಾರ ಮಾಡೋದು ಮಾಡಿ ಕೇಳಿದೆ ನಾನು, ಯಾಕೆ ಕರೆದ್ರಿ ಏನು ಅಂದ. ಈಗಿಂದಲ್ಲ, ಅದು 14 ಜನ್ಮದಿಂದನೇ ನಿಮ್ಗೆ ಭೇಟಿ ಆಗಿದ್ವಿ ಅಂತಂದ್ರು. 14 ಜನ್ಮದ ವಿಷಯಗಳು ಅದು ಹೇಳಕ್ಕೂ ಬರೋದಿಲ್ಲ, ಕೇಳಕ್ಕೂ ಬರೋದಿಲ್ಲ. ಅದೆಲ್ಲ ನಾವು ಹಂಗೆ ನಂಬೋಗಿಲ್ಲ. ಮತ್ತೆ 14 ಜನ್ಮದ ವಿಷಯ ಹೇಳೋದಕ್ಕಿಂತ ಈಗ 14 ದಿವಸದ ಹಿಂದೆ ನಾ ಎಲ್ಲಿದ್ದೆ, ಏನು ಮಾಡಿದೆ, ಏನು ಅವತ್ತಿನ ದಿವಸ ಇತ್ತು ಹೇಳಿದ್ರು. ನಾನು ಒಂದು ಸರಿ ನೆನಪು ಮಾಡಿಕೊಂಡೆ, 14 ದಿವಸದ ಹಿಂದೆ ನಾ ಎಲ್ಲಿದ್ದೆ, ಏನೇನು ಮಾಡಿದೆ. ಅವತ್ತಿನ ದಿವಸ ಏನಿತ್ತು, ಬನದ ಹುಣ್ಣಿಮೆ ಇತ್ತು, ಬನಶಂಕರಿ ಜಾತ್ರೆನೂ ಇತ್ತು, ಅಂಬಾರ ಮಠದ ಜಾತ್ರೆನೂ ಇತ್ತು. ಅವತ್ತ ಬೆಳಿಗ್ಗೆ ಎದ್ದು ಏನು ಮಾಡಿದ್ವಿ, ಎಲ್ಲಿ ಹೋದ್ವಿ, ಎಲ್ಲಿ ಪಾರಾಯಣ ಮಾಡಿದ್ವಿ, ಎಲ್ಲ ಪ್ರವಚನ ಮಾಡಿದ್ವಿ ಅನ್ನೋದು ಎಲ್ಲ ವಿಷಯ ನೆನಪಿತ್ತು ನಮಗೆ. ಅಂದುಕೊಳ್ಳೇನ ಏನಿಲ್ಲಪ್ಪ, ನಮಗೆ 14 ಜನ್ಮದ್ದೇನು ಬೇಕಾಗಿಲ್ಲ, 14 ದಿವಸದಿಂದ ನಾನು ಏನು ಮಾಡಿದೆ, ಏನು ಬಿಟ್ಟೆ ಅನ್ನೋದಷ್ಟೇ ನೀನು ಹೇಳಿಬಿಡು ಅಂತಂದು. ಅಂದುಕೊಳ್ಳೇನ ಅವನು ಅದನ್ನೇ ಸುಲಭ ಉಪಾಯದಲ್ಲಿ ಮಾಡ್ದ. ಅಲ್ಲೇ ಪ್ರಯಾಗದಲ್ಲಿ ಏನದ ಅಂದ್ರೆ ಗಂಗಾ ಯಮುನಾ ಸರಸ್ವತಿ ನದಿ ಅದು. ಆ ನದಿಯಲ್ಲಿ ಏನಾಗ್ತದೆ ಅಂತಂದ್ರೆ ಒಂದು ಕುಂಭಮೇಳ ಅಂತ ಮಾಡ್ತಾರೆ. ಆ ಕುಂಭಮೇಳದ ಸಮಯದಲ್ಲಿ ಏನ್ ಮಾಡ್ತದ, ಆಕಾಶದಿಂದ ಒಂದು ಇಷ್ಟು ನೀರಿನ ಹನಿ ಬೀಳ್ತದೆ. ಅದಕ್ಕೆ ಪ್ರಯಾಗಕ್ಕೆ ಹೋಗಿ ಎಲ್ಲರೂ ಸ್ನಾನ ಮಾಡ್ತಾರೆ. ಅವಾಗ ಅವನು ನೋಡಕ್ಕೆ ಒಂದು ಬಚ್ಚಲ ನೀರು ಹರಿಯುವಂಥ ಜಾಗದೊಳಗೆ ದಿಗಂಬರ ಕುಂತಿದ್ದೆವು. ಅವನು ಏನಂದ, ಓ ಗಂಗಾಜಲ ಲೇಖವು, ಗಂಗಾಜಲ ಲೇಖ ಆಯಿತು, ತುಮಕು ಮಾಲೂಮ್ ಹೋಗ್ತಾ. ಮತ್ತೆ ಬಡ ಹೋಗಿ ಅಲ್ಲೇ ಒಂದು ಬಿದ್ದಂಥ ಒಂದು ಪ್ಲಾಸ್ಟಿಕ್ ಬುಟ್ಟಿಟ್ಟು ತಗೊಂಡ್ಬಂದು ಅವ್ರಿಗೆ ಏನು ಮಾಡಿಬಿಟ್ವಿ ಅಂದರೆ, ಅವನು ಏನು ಮಾಡಲಿಲ್ಲ. ನೀವು ಅದನ್ನು ನೀರು ಏನೈತಿ ಒಂದು ಪ್ಲಾಸ್ಟಿಕ್ ಬುಟ್ಟಿಟ್ಟು ಹಾಕಿ 3 ಸರ್ತೆ ಹಿಂಗೆ ತಿರುಗಿಬಿಡ್ರಿ, ನೀವು ಏನು ಮಾಡಿದ್ರಿ, ಏನು ಬಿಟ್ರಿ ಅನ್ನೋದು ಎಲ್ಲ ತಿಳಿದ ಬಿಡಿಸ್ತದ್ರು ಅಂತಂದು. ನಾವು ಹಿಂಗೆ ತಿರುಗೋದ್ರೊಳಗೆ ಅವತ್ತ ಬನಶಂಕರಿ ಹುಣ್ಣಿಮೆ ಇತ್ತು. ಪ್ರಾತಃ ಕಾಲದಲ್ಲಿ ಎದ್ದಿದ್ವಿ, ಒಬ್ಬರ ಅಂಗಡಿ ಒಳಗೆ ನಾಷ್ಟ ಮಾಡಿ ಮುಂದೆ ಇನ್ನೊಂದು ಕಡೆ ಹೋಗಿ ಅಲ್ಲಿದ್ದ ತಾವರಗೇರಿ ಒಳಗೆ ಹೋಗಿ ಅಲ್ಲಿ ಒಂದು ಪ್ರವಚನ ಮಾಡಿ, ಅಲ್ಲಿದ್ದ ಬಾಬು ಕಾಟೋರ ಮನೆಯಾಗ ಊಟ ಮಾಡಿ ಅಲ್ಲೇ ಬನಶಂಕರಿ ಇದ್ರೊಳಗೆ ಅಂಬಾರ ಮಠದಲ್ಲಿ ರಾತ್ರಿ ಪ್ರವಚನ ಮಾಡಿದ್ದೆಲ್ಲ ಅದರೊಳಗೆ ಬಂದುಬಿಡುತ್ತದೆ. ಒಬ್ಬೊಬ್ಬ ಹೌದಲ್ಲಿ ಎಷ್ಟು ಕರೆಕ್ಟ್ ಬರುತ್ತಿದ್ದು, ಆದ್ರೂ ಇವರು ಸತ್ಯ ಹೇಳಿದ್ರಲ್ಲ
ಅಂತೇಳಿ ಆಯ್ತು ಬಿಡ್ರಿ ಅಂತ ಮತ್ತೆ ಹಿಂದಿನ ಜನ್ಮದೊಳಗೆ ಏನಿದ್ವಿ ನೋಡ್ರಿ 14 ಜನ್ಮದ ಹಿಂದೆ ಏನಿದ್ವಿ ನೋಡ್ರಿ. ಅವಾಗ ಅವ್ರು ಏನು ಮಾಡಿದ್ರು, ಮತ್ತೆ ನೀನ ತಿರುವಪ್ಪ ಅದು ನಿನಗೆ ತಿಳಿತೈತಿ ಅಂತ ಹೇಳಿದ್ರು. ಮತ್ತೆ ಹಿಂಗೆ ತಿರುಗಿದ ಕೂಡಲೇ ಗಜೇಂದ್ರಗಡ ಬಂತು, ಇಲ್ಲೊಂದು ಗುಡ್ಡಿತ್ತು. ಆ ಗುಡ್ಡದ ಮೇಲೆ ಒಂದು ಸಣ್ಣ ಈಶ್ವರ ದೇವಾಲಯ. ಆ ಈಶ್ವರ ದೇವಾಲಯದಲ್ಲಿ ಒಂದು ಅವನು ಅನುಷ್ಠಾನ ಮಾಡುತ್ತಿದ್ದೆ, ಅಲ್ಲಿ ಸೇವೆ ಮಾಡ್ತಿದ್ವಿ ನಾವು. ಅದು ಎಲ್ಲ ಬಂತು. 14 ಜನ್ಮದಿಂದ ಏನು ನೆನಪಾಗ್ತದೆ? 14 ದಿವಸದ್ದು ನೆನಪಾಗ್ತದೆ. 14 ಜನ್ಮಾಂತರದ ವಿಷಯಗಳು ಅವು ನೆನಪಾಗಬೇಕಾದ್ರೆ ಏನು ಮಾಡಬೇಕು? ಅದಕ್ಕೆ ಇವರು ಸತ್ಸಂಗ ಸುದ್ದಿ ವಿಚಾರ ಅದು ತನ್ನ ವಿಚಾರದಲ್ಲಿ ತಾನು ತಿಳಿಸುತ್ತೆ. ಅದು ಬಂತು. ನಮ್ಮ ಗಜೇಂದ್ರಗಡನು ಬಂತು, ಅದು ಗುಡ್ಡನೂ ಬಂತು. ಆದರೆ ಅಲ್ಲಿ ಈಶ್ವರ ಇದ್ದಿದ್ದು ಇಲ್ಲದ್ದು ನಮಗೆ ಗುರುತಿದ್ದಿದ್ದಿಲ್ಲ. ಆಮೇಲೆ ಆಯ್ತು ಬಿಡ್ರಿ, ಹೋದ ಜನ್ಮದೊಳಗೆ ಏನಿದ್ವಿ ನೋಡ್ರಿ. ಮತ್ತೆ ಹಂಗೆ ತಿರುಕೊಂತ ಹೋದ ಇಲ್ಲಿ ಮೈಸೂರು ಮಠ ಬಂತು, ಲಕ್ಷ್ಮೀ ಗುಡಿ ಬಂತು, ಎಲ್ಲ ಬಂದು ಅಲ್ಲಿ ಒಂದು ಹಗ್ಗ ಬಿಗಿಯೋ ಹೊತ್ತಿನೊಳಗೆ ಅದು ಬಿದ್ದು ತಲೆ ಹೊಡ್ಕೊಂಡಿದ್ದು ಬಂತು. ಅದು ಮಠ ಗಿಟ ಇದ್ದಿದ್ದು ಕರೆಕ್ಟಾಗಿ ಕಂಡುತ್ತದು. ಅವಾಗ ಏನಾಗ್ಬಿಡ್ತು, ಇವ್ನು ಹೇಳೋದೆಲ್ಲ ಬರೋದ್ರಿ ಅದ. ಹಂಗಾರೆ ನಮ್ದು ಅಡ್ರೆಸ್ ಬರ್ಕೊಳಪ್ಪ, ಯಾವಾಗ ಬರ್ರಿ ಅಂದ್ರೆ ನಿಮ್ಮ ಮನೆ ಎಲ್ಲಿ ಐತಿ ಏನೈತಿ ಎಲ್ಲ ನಮ್ಮ ಗುರುತೈತಿ. ಅದಕ್ಕೆ ಏನಾಗ್ತಂದ್ರೆ ಜನ್ಮಾಂತರದ ವಿಷಯಗಳು ನೆನಪಾಗಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ ಅದಕ್ಕೆ ಕೆಲವೊಂದು ಸಾಧನೆಗಳೇ ಇರ್ತಾವೆ. ಹಂಗೆ ಸಿದ್ಧಾರೂಢರು ಏನು ಮಾಡಿಬಿಟ್ಟಿದ್ರು ಅಂದ್ರೆ ಆ ಒಂದು ಸಾಧನೆಯ ದ್ವಾರ ತಾನು ಹೇಳೋದಲ್ಲದು. ಅವನ ಕೈಲೇ ಏನು ಮಾಡಿಬಿಟ್ಟ, ಅವನು ಒಂದು ಸಣ್ಣ ಬಾಲಕನ ಕೈಲೇ ಹೇಳ್ತಿದ್ದ. ಆ ಕ್ಷಣವೇ ಅದನ್ನೆಲ್ಲ ಎಲ್ಲಿದ್ದೈತ್ರಿ ವ್ಯಾಘ್ರದ ಈ ಪ್ರಕಾರ ಪ್ರೇಮವನ್ನು ನೋಡಿದವರಿಗೆಲ್ಲ ನೇತ್ರದಿಂದ ನೀರು ಸುರಿಯುವಂತದ್ದಾಯಿತು. ಈತನು ಸಾಕ್ಷಾತ್ ಶಿವನೇ ಇರುವನು ಎಂದು ಮಹಾತ್ಮರ ಪಾದಕ್ಕೆ ಅವರೆಲ್ಲರ ನಮಸ್ಕಾರ ಮಾಡುವರಾದರು. ಇತ್ತ ಮೂರ್ಛಿತರಾಗಿ ಬಿದ್ದ ಬೇಟೆಗಾರರು ಕೆಲವೇ ಹೊತ್ತಿನ ಮೇಲೆ ಎಚ್ಚರವಾದನು. ಆದರೆ ಆತನಿಗೆ ಆಸಕ್ತಿಯಿಂದ ಹೇಳಲಿಕ್ಕೆ ಆಗಲಿಲ್ಲ. ಅವಾಗ ಏನಾಗ್ಬಿಡ್ತು ಅಂದ್ರೆ ಆ ವ್ಯಾಘ್ರ ಏನಾಗ್ಬಿಡ್ತು ಅಂತ ಮುಂದೆ ಅದಕ್ಕೆ ಇವರು ಹಿಂದಿನ ಜನ್ಮದಲ್ಲಿ ತೊಂದರೆ ಕೊಟ್ಟಿದ್ರು. ಅದಕ್ಕೆ ಏನಾಯ್ತು, ಅದನ್ನೇ ಮುಂದೆ ಗುರುನಾಥಾರೂಢರಾಗಿ ಇವರು ಹುಟ್ಟುತ್ತಾರೆ. ಮೂರ್ಛಿತರಾಗಿ ಬಿದ್ದು ಬೇಟೆಗಾರನು ಕೆಲವು ಹೊತ್ತಿನ ಮೇಲೆ ಎಚ್ಚರವಾದನು. ಆದರೆ ಆತನಿಗೆ ಆಸಕ್ತಿಯಿಂದ ಹೇಳಲಿಕ್ಕೆ ಆಗಲಿಲ್ಲ. ಹೊಟ್ಟೆಯೊಳಗಿಂದ ಬಹಳ ರಕ್ತ ಹರಿಯುತ್ತಿತ್ತು. ಆಗ ಸಿದ್ಧರು ಆತನ ಸಮೀಪ ಬಂದು ತನ್ನ ಉತ್ತರಿಯ ವಸ್ತ್ರದಿಂದ ಆತನ ಹೊಟ್ಟೆಯನ್ನು ಕಟ್ಟಿ ರಕ್ತ ಪ್ರವಾಹ ನಿಲ್ಲಿಸಿದರು. ಕೆಲವು ಹುಡುಗರು ಗ್ರಾಮದೊಳಗೆ ಓಡಿ ಹೋಗಿ ಜನರನ್ನು ಕರೆದುಕೊಂಡು ಬಂದರು. ಸಿದ್ಧರು ಆ ಜನರನ್ನು ಕುರಿತು ಅನ್ನುತ್ತಾರೆ, ಈತನು ಗ್ರಾಮಕ್ಕೆ ಕರೆದುಕೊಂಡು ಹೋಗಿರಿ, ಇವನು ಸಾಯಲಿಕ್ಕಿಲ್ಲ, ಆದರೆ 6 ತಿಂಗಳ ತನಕ ಹಾಸಿಗೆ ಹಿಡಿದು ಬೀಳುವನು. ಅದು ಗಾಯ ಆಗಿಬಿಟ್ಟಿತ್ತಲ್ಲ, ಅದಕ್ಕೆ ಇವಂಗೆ ಏನೈತಪ್ಪ, ಒಂದು 6 ತಿಂಗಳ ಕರ್ಕೊಂಡೋಗಿ ಜೋಪಾನ ಮಾಡ್ರಿ, ಆಮೇಲೆ ಈತನು ಜಾಗ್ರತೆಯಿಂದ ರಕ್ಷಿಸಿರಿ. ಸಿದ್ಧರು ಈ ಮಾತನ್ನು ಕೇಳಿ ಅವರು ಆಶ್ಚರ್ಯಚಕಿತರಾಗಿ ಈತನು ಯಾರೋ ಮಹಾತ್ಮನಿದ್ದಾನೆಂದು ತಿಳಿದು ಸಿದ್ಧರ ವಚನದಂತೆ ನಡೆಸಿದರು. ಹಾಗೆಯೇ ಸಿದ್ಧರು ಮುಂದೆ ಪೃಥ್ವಿ ಸಂಚಾರಣೆಗೋಸ್ಕರವಾಗಿ ತೆರಳುವಂತವರಾದರು. ಹೇ ಸದ್ಭಕ್ತರುಗಳಿರ, ಆ ಪೂರ್ವಕತೆ ಮುಗಿಯಿತು. ಮಹಾತ್ಮರ ಅಂಗಸ್ಪರ್ಶದ ಮಹಿಮೆಯಿಂದ ಆ ವ್ಯಾಘ್ರರಾಜನು ಮನುಷ್ಯ ಯೋನಿಯನ್ನು ಹೊಂದುವನು. ಈಗಿದು ಹುಲಿ ಐತೆ, ಇದು ಏನಾಗತ್ತಪ್ಪ ಅಂದ್ರೆ ಮುಂದಿನ ಜನ್ಮದಲ್ಲಿ ಇವನು ಏನಾಗ್ತಾನ ಅಂತಂದ್ರೆ ಮನುಷ್ಯ ರೂಪವನ್ನ ಮಹಾತ್ಮರ ಕೈಯೊಳಗೆ ಅಂತ ಶಕ್ತಿ ಇರ್ತದೆ. ಆ ಮಹಾತ್ಮರ ಒಂದು ಸ್ಪರ್ಶ ಆಗಿಬಿಡ್ತು ಅಂತಂದ್ರೆ, ಈಗ ಕೆಲವೊಂದು ಮಂದಿ ಎಲ್ಲರ ಕಲ್ಯಾಣ ಮಂಟಪ ಅಲ್ಲೇ ಇಲ್ಲೇ ಏನಾರ ಉದ್ಘಾಟನೆ ಮಾಡುವಾಗ ಅದು ಯಾರು ಕಟ್ಟಿದ್ರು ಯಾರು ಬೇಕು ಅವ್ರು ಮಾಡಕ್ ಹೋಗೋದಿಲ್ಲ. ಅದು ಮಹಾತ್ಮರ ಕೈಯಿಂದ ಅಮೃತ ಹಸ್ತ ಅಂತಿರ್ತಾರೆ. ಅದಕ್ಕೆ ಅಂತ ಒಂದು ಕೈಯಿಂದ ಅದು ಏನಾಗ್ಬಿಡುತ್ತೋ ಆ ರೀತಿ ಒಳಗಾಯ್ತು. ಆತನೇ ಈ ಜನ್ಮದಲ್ಲಿ ಗುರಪ್ಪ ನಿದ್ದಾನೆಂದು ನಿಶ್ಚಯವಾಗಿ ತಿಳಿಯುವಂತವರಾಗಿರಿ
ಹಿಂದಿನ ಜನ್ಮದೊಳಗೆ ಏನಿದ್ದಾತ ಗೂಡಪ್ಪ ಬ್ಯಾಕ್ರಿ ಇದ್ದ. ಈ ಜನ್ಮದೊಳಗೆ ಏನಾಗ್ಬಿಡ್ತು ಗುರುನಾಥ ಅಂತ ಅವರು ಗುರಪ್ಪ ಗುರಪ್ಪ ಅಂತ ಕರೀತಿದ್ರು. ಅವಾಗ ಮುಂದೆ ಏನಾಗ್ಬಿಡ್ತು ಅಂದ್ರೆ ಅವರು ಗುರುನಾಥಾರೂಢರಾಗ್ತಾರೆ. ನೀವು ವಿಚಾರಿಸುವಂತ ಕಥೆಯ ಈ ಪ್ರಕಾರ ಹೀಗೆ ಹೇಳಿ ಆ ಬಾಲಕನು ಸುಮ್ಮನಾದನು. ಹಾಗೆ ಅಮಳರಾದ ಸದ್ಭಕ್ತರು ಅವನನ್ನು ಕುರಿತು ಕೇಳುತ್ತಾರೆ, ಹೇ ಬಾಳ, ನಿನಗೆ ಈ ಕಥೆಯು ಯಾವ ಪ್ರಕಾರ ವಿದಿತವಾಯಿತು ಎಂದು ನಮ್ಮ ಗೋಸ್ಕರ ಹೇಳುವಂಥವನಾಗುವಂಥದ್ದು ಕೇಳಿ ಹುಡುಗನೆನ್ನುತ್ತಾನೆ, ಕೇಳುವಂಥವರಾಗಿರಿ ಹೇ ಸದ್ಭಕ್ತರಗಳಿರ, ಸಿದ್ಧಾರೂಢರ ಕೃಪಾಬಲದಿಂದ ಈ ಚರಿತ್ರವು ನನ್ನ ಕಣ್ಣು ಮುಂದೆ ನಾನು ನೋಡುತ್ತಲಿದ್ದು ನನ್ನಿಂದ ತಿಳಿಯಲ್ಪಟ್ಟಿತು. ನಾನು ಏನು ಹೆಚ್ಚಿನ ಸಾಧನೆ ಇಲ್ಲ, ಆ ಗುರುವಿನ ಒಂದು ಇದನ್ನು ಮುಖ ನೋಡಿಕೊಂಡು ಅವನು ಏನೈತಿ ಎಲ್ಲಾ ಚಿತ್ರ ನನ್ನ ಕಣ್ಣದೊಳಗನ ಅದು ಮೂಡದಂಗಾತು. ಅದಕ್ಕೇನೈತಿ ನಾನು ಹೋದ ಜನ್ಮದೊಳಗೆ ಏನಿದ್ಯಾ ಈ ಜನ್ಮದೊಳಗೆ ಏನಿದ್ದೀನಿ ಅನ್ನೋದು ನನಗೆ ಯಾವುದು ಗುರುತಿಲ್ಲ. ಯಾಕಂದ್ರೆ ಇದಕ್ಕೆ ಏನೈತಪ್ಪ ಅಂತಂದ್ರೆ ಒಂದು ಗುರುಕೃಪಾದಿಂದ, ಗುರುವಿನ ಅನುಗ್ರಹದಿಂದ, ಅವರ ಒಂದು ಆಶೀರ್ವಾದದಿಂದ ಏನಾಯಿತು ಅದು ವ್ಯಾಘ್ರ ರೂಪದಿಂದ ಇರತಕ್ಕಂಥ ಆತ ಹಿಂದಿನ ಜನ್ಮದಲ್ಲಿ ಇದ್ದ. ಮುಂದೆ ಏನಾಗ್ಬಿಡ್ತು ಅಂತಂದ್ರೆ ಆತ ಗುರುನಾಥಾರೂಢರಾಗಿ ಬರ್ತಾರೆ. ಸಿದ್ಧಾರೂಢರ ಕೃಪಾಬಲದಿಂದ ಈ ಚರಿತ್ರವು ನನ್ನ ಕಣ್ಣ ಮುಂದೆ ನಾನು ನೋಡುತ್ತಲಿದ್ದು ನನ್ನಿಂದಲೇ ತಿಳಿಯಲ್ಪಟ್ಟಿತು. ಈ ಪ್ರಕಾರ ಅಂದು ಆ ಬಾಲಕನು ತೋಷ್ಣಿ ಸ್ಥಿತಿಯನ್ನು ಹೊಂದುವಂತಾದನು. ತೋಷ್ಣಿ ಸ್ಥಿತಿ ಅಂದ್ರೆ ಮೊದಲ ಅವಂಗ ಎಲ್ಲ ಹ್ಯಾಂಗ ನೆನಪು ಬಂದು ಎಲ್ಲ ಜನ್ಮದ್ದು ಮುಂದದು ಗುರುವಿನ ಒಂದು ಕೈ ತೆಗೆದ ಕೂಡೇನ ಏನಾಗ್ಬಿಡ್ತು ಅಂದ್ರೆ ಅದು ನಿಂತು ಬಿಡ್ತು. ಅವನಿಗೆ ಹಣ್ಣುಗಳನ್ನು ತಿನ್ನಲಿಕ್ಕೆ ಕೊಟ್ಟರು. ಅವನನ್ನು ಆ ಹುಡುಗನು ತಿಂದ ಕೂಡಲೇ ಎಲ್ಲಾ ಸಂಗತಿಯನ್ನು ಮರೆತು ಏನೇನೋ ಅರಿಯದವನಂತೆ ಯಥಾಪೂರ್ವ ರಸ್ತೆಯ ಮೇಲೆ ಹೋಗಿ ಆಡಲಾರಂಭಿಸಿದನು. ಆ ಭಕ್ತ ಜನಗಳಾದರೂ ಈ ಪುಣ್ಯ ಚರಿತ್ರೆಯನ್ನು ಕೇಳಿ ತಾವು ಧನ್ಯರೆಂದು ಮಹಾತ್ಮರಿಗೆ ಗುರಪ್ಪನಿಗೂ ನಮಸ್ಕರಿಸುವಂತವರಾದರು. ಏನಪ್ಪ ಈ ಚರಿತ್ರೆ ಅಂದ್ರೆ ಈ ಪ್ರಕಾರವಾಗಿ ಜನ್ಮಾಂತರ ಚರಿತ್ರೆ ಆ ಗುರುವಿನ ಒಂದು ಕೃಪೆಯಿಂದ ತಿಳಿತು. ಹೇ ಸ್ತೋತ್ರ ಜನಗಳಿರ, ಇದರ ಲಕ್ಷಾರ್ಥವನ್ನು ಶ್ರವಣ ಮಾಡಿರಿ. ಇದು ಬರೇ ಕಥೆಯಾತಿಗೆ. ಇದಕ್ಕೆ ಮೂಲವಾಗಿರ್ತಕ್ಕಂಥದ್ದು ಅರ್ಥ ಏನು? ಯಾವುದನ್ನು ಸದ್ಗುರುಗಳ ಮುಖದಿಂದ ಶ್ರವಣ ಮಾಡಿದ ಮಾತ್ರದಿಂದ ಪರಮಾರ್ಥವು ಸಿದ್ಧಿಸುತ್ತದೆ. ಕೆಲವೊಂದು ಗುರುವಿನ ಒಂದು ಶಾಸ್ತ್ರವನ್ನು ಕೇಳೋದರಿಂದ, ಪುರಾಣ ಕೇಳೋದರಿಂದ ಏನಾಗ್ತದಂದ್ರೆ ಅವರಿಗೆ ಜನ್ಮಾಂತರದ ವಿಷಯಗಳು ನೆನಪಾಗ್ತವು. ಇಲ್ಲಿ ವಿಚಾರ ಮೂಲಕ ತಿಳಿಯುವಂತವರಾಗಿರಿ. ಕುರಿಗಳೆಂಬುವು ವಿಷಯ ವೃತ್ತಿಗಳು. ಇದನ್ನೇ ಏನೈತಿ ನಾವೇನಪ್ಪ ಅಲ್ಲಿ ಕುರಿಗಳು ಇತ್ತು, ಹುಲಿನೂ ಇತ್ತು, ಎಲ್ಲ ಇತ್ತು. ಈಗ ನಾವು ಏನಾಗ್ಬಿಟ್ಟಿವಿ ಅದಕ್ಕೆ ವಿಷಯ ಸುಖ. ಅವು ಆ ರೀತಿ ಒಳಗ ಕುರಿ ಒಂದು ಯಾವುದು ಏನು ವಿಚಾರ ಮಾಡ್ಲಾರ್ದನ ಅದು ಏನು ಮಾಡುತ್ತಂದ್ರೆ ಈಗ ಎಲ್ಲಕ್ಕಿಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಮನುಷ್ಯ ಜನ್ಮ ಶ್ರೇಷ್ಠ ಅಂದ್ರು. ಯಾಕೆ ಶ್ರೇಷ್ಠ ಅಂದ್ರು ಅಂತಂದ್ರೆ ಅದರ ಬಗ್ಗೆ ಈಗ ಒಂದು ಮನೆಯೊಳಗೆ ಒಂದು ಬ್ಯಾಟಿ ತಗೊಂಡ್ಬರ್ತೀವಿ ನಾವು, ಅದಕ್ಕೆಲ್ಲ ಮೇಯಿಸ್ತೀವಿ, ಎಲ್ಲ ತಿಂತೈತಿ, ಮಾಡ್ತೈತಿ, ಭಾಳ ಚಲೋ ಮೇಯಿಸ್ತೀವಿ. ಇದಕ್ಕೇನೈತಿ ಅದಕ್ಕೆ ಮಾನಾನ ಹಬ್ಬದೊಳಗೆ ಕೊಯ್ದು ಬಿಡ್ತೀವಿ ಅಂದ್ರೆ ಅದಕ್ಕೆ ತಿಳಿತೈತೆ. ಈಗ ಮನುಷ್ಯಾಗ ಏನಾರ ಮಾಡ್ಕೊಂಡೆ ಇವ್ನು ನಾಳೆ ಬಲಿ ಕೊಡ್ತೀವಪ್ಪ, ಇವ್ನು ಕಟ್ಟಿ ಹಾಕಿಬಿಡ್ರಿ ಅಂದ್ರೆ ಅವ ಏನಾರ ಮಾಡಿ ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತೀನಿ ಅಂತ. ಅದಕ್ಕೇನೈತಿ ಪ್ರತಿಯೊಬ್ಬರು ವಿಷಯ ಸುಖ ಅಂತಕ್ಕಂಥದ್ದೇನೈತಪ್ಪ ಅವು ಕುರಿ ಕಾಯುವರೇ ಅಜ್ಞರಾದಂಥ ಜೀವರುಗಳು. ಅದಕ್ಕೆ ಏನೈತಪ್ಪ ನಾವೆಲ್ಲ ಏನದೀವಿ ಅಂತಂದ್ರೆ ಕುರಿ ಇದ್ದಂಗೆ. ಏನಾಗ್ಬಿಡ್ತು ಅಂದ್ರೆ ಒಂದು ದಿವಸ ಬೀರಬಲ್ಲ ಮತ್ತು ಅಕ್ಬರ್ ವಾಸ್ಯ ಇಬ್ರು ಕೂಡಿ ಹೊಂಟಿದ್ರು. ಹೋಗೋರೊಳಗೆ ಏನಾಗ್ಬಿಟ್ಟಿತ್ತು, ಒಂದು ದೊಡ್ಡ ಬಾವಿ ಕಡಿದಿದ್ರು.
ಆ ಬಾವಿ ಒಂದು ತುದಿಯೊಳಗೆ ಹುಲ್ಲಿತ್ತು. ಆ ಹುಲ್ಲು ಏನು ಮಾಡಿಬಿಡ್ಬೇಕು, ಅವು ತಿನ್ನಕ್ಕೆ ಹೋಗೋದು ಬಾಯಾಗ ಬೀಳಾಕ. ಹಿಂಗೆ ಒಂದು 200 ಕುರಿಗಳೆಲ್ಲ ಹಂಗೆ ಬೀಳಾಕತ್ತವು ಬಾಯಾಗ. ಅವಾಗ ಏನಾಗ್ಬಿಡ್ತು, ಬಡ ಬಡ ಇವು ಎಲ್ಲ ಹಿಂಗೆ ಬೀಳಾಕತ್ತಾವಲ್ಲ. ಅವು ಕುರಿ ಅದಾವು, ಅದು ಏನು ಬೀಳೋದು ದೊಡ್ಡದಾಗಲ್ಲ, ಇದ್ರ ಗತಿ ಮನುಷ್ಯರು ಬೀಳ್ತಾರ ಅಂತಂದು ಅದರ ಕಥೆನ ಮತ್ತೆ ಹೇಳ್ಕೊಂಡು ಹೋದ್ರೆ ಅವೆಲ್ಲ ಬಹಳ ಮುಂದೆ ಹೋಗ್ತದ. ಅದಕ್ಕೆ ಏನಾಗ್ತದಪ್ಪ ಅಂದ್ರೆ ಮನುಷ್ಯ ಕುರಿಗಳಾಗಬಾರ್ದು, ಜ್ಞಾನವಂತರಾಗಬೇಕು ಅಂತಕ್ಕಂಥ ವಿಚಾರವನ್ನು ಸಿದ್ಧನೆಂಬ ವಿವೇಕನು ಅವರಲ್ಲಿ ಇದ್ದು ಅವರಲ್ಲಿದ್ದಲ್ಲಿ ಬಂದು ಅವರು ಕೂಡ ಇರುತ್ತಾರೆ. ಪೂರ್ವದಲ್ಲಿ ಜೀವರುಗಳಿಗೆ ಕ್ರೋಧಾದಿಗಳಿಂದ ಭಯವಿರುತ್ತದೆ. ಮನುಷ್ಯ ಏನೈತಪ್ಪ ಅಂದ್ರೆ ದೇಹದಲ್ಲಿ ಇರ್ತಕ್ಕಂಥ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಅಂತಕ್ಕಂಥದ್ದು ಇರ್ತದೆ. ಅದರೊಳಗೆ ಕ್ರೋಧ ಅಂತಂದ್ರೆ ಮನುಷ್ಯ ಏನು ಮಾಡಿದ್ರು ಅವನಿಗೆ ಬರೀ ಸಿಟ್ಟ ಬರ್ತಿರ್ತೇವೆ. ಯಾಕಂದ್ರೆ ಒಂದೊಂದು ಕಡೆ ಮಾಡ್ಕೊಂಡು ಹೋಗೋರು ಹೆಚ್ಚಾಕೊಂಡು ಹೋಗಬಾರ್ದು. ಅದಕ್ಕೆ ಏನಿರ್ತೈತೆ ಅಂದ್ರೆ ಅದಕ್ಕೆ ಕ್ರೋಧವನ್ನ ಮನುಷ್ಯ ಮೊದಲಾಗಿ ಒಂದೊಂದು ಗುಣಾನಿಗಳನ್ನು ತ್ಯಾಗ ಮಾಡ್ಬೇಕಾದ್ರೆ 12 ವರ್ಷ ಟೈಮ್ ಹಿಡಿತಾವ. ಈಗ ವಿವೇಕ ಬಂದ ಮೇಲೆ ಕ್ರೋಧದ ಭೀತಿ ಎಲ್ಲಿಂದ ಬರಬೇಕು? ಅವನಿಗೆ ಜ್ಞಾನ ಬಂತು ಅಂತಂದ್ರೆ ಅವನಿಗೆ ಸಿಟ್ಟು ಅಂತಕ್ಕಂಥದ್ದು ಬರೋದಿಲ್ಲ. ಅವನು ಜ್ಞಾನಿಯ ಲಕ್ಷಣ ಏನು, ಅಜ್ಞಾನಿಯ ಲಕ್ಷಣ ಏನು ಅಂದ್ರೆ ಅಜ್ಞಾನಿ ಏನು ಮಾಡ್ತಾನ, ಅವ ಯಾರ ಏನ್ರ ಮಾಡಿದ್ರು ನಾ ದೊಡ್ಡ ಪಂಡಿತ ಇದೀನಿ, ನಾ ಹಂಗದೀನಿ, ನಾ ಹಿಂಗದೀನಿ ಸಂದತಾವರಣ ಮಾಡ್ತಾನ. ಯಾರ ಏನ್ರ ಬಂದು ಕೂಡೇನೋ ಸಿಟ್ಟು ಮುಟ್ಟು ಮಾಡ್ಕೊಂತ ಕುಂದಿರ್ತಾರ. ಅದಕ್ಕೇನಪ್ಪಾ ಅಂದ್ರ ಅಜ್ಞಾನದಲ್ಲಿ ಅಂಧಕಾರ ಅಂತಕ್ಕಂಥದ್ದು ಎತ್ತು ಅಂತಂದ್ರೆ ಅವಾಗ ಏನಾಗ್ತಾನ, ಮನುಷ್ಯ ಕುರಿ ಆಗ್ತಾನೆ. ಒಂದಾನೊಂದು ಕಾಲದಲ್ಲಿ ಮಹಾಕ್ರೂರವಾದ ಕ್ರೋಧನು ಬರುವಂತದವನಾದನು. ಹಾಗೆ ಎಲ್ಲಾ ವೃತ್ತಿಗಳ ದೂರ ಓಡಿ ಹೋದವು. ಕೂಡಲೇ ವಿವೇಕನು ಹೋಗಿ ಆ ಕ್ರೋಧವನ್ನು ಆವರಿಸಿಕೊಂಡನು. ಅದಕ್ಕದು ಕ್ರೋಧ ಅಂತಕ್ಕಂಥದ್ದು ದೇಹದಲ್ಲೇ ಅದು ತನ್ನಿಂದ ತಾನ ಬಂದು ಬಿಡುತ್ತದೆ. ಆ ಕ್ರೋಧವನ್ನ ಮನುಷ್ಯ ಏನು ಮಾಡಬೇಕು, ಸಿಟ್ಟು ಅಂತಕ್ಕಂಥದ್ದು. ಒಬ್ಬ ಮನುಷ್ಯ ಏನು ಮಾಡಿಬಿಟ್ಟ ಅಂತಂದ್ರೆ, ಅಂದ್ರೆ ನೀವು ಕಾಶಿಗೆ ಹೋಗಿದ್ರಿ, ಏನು ಬಿಟ್ಟು ಬಂದ್ರಿ ಅಂತಂದವ್. ಏನ್ ಬಿಟ್ಟು ಬಂದ್ರಿ ಅಂದ ಕೂಡಲೇ ಏನಂದ ನೋಡ್ರಿ, ಅದು ಕಿರಿಕ್ಸಾಲಿ ಪಲ್ಯ ಬಿಟ್ರು, ಹಾಗಲಕಾಯಿ ಬಿಟ್ರು, ಅದು ಬಿಟ್ರು, ಇದು ಬಿಟ್ರು ಅಂತಾರ. ನಾನು ಅಂಥವು ಯಾವೂ ಬಿಟ್ಟಿಲ್ಲ, ನಾನು ಸಿಟ್ಟು ಬಿಟ್ಟು ಬಂದ್ಬಿಟ್ಟೇನೆ ಅಂದ. ಏನ್ ಬಿಟ್ಟು ಬಂದ್ರಿ ಅಂದ ಮತ್ತೆ ಅದೇ ಸಿಟ್ಟು ಬಿಟ್ಟು ಬಂದೀನಿ. ಮತ್ತೆ ಏನ್ ಬಿಟ್ಟು ಬಂದಿರಿ ಅಂದ. ಹಿಂಗೆ ಒಂದು 20 ಸಲ ಕೇಳಿದ ಕೂಡ ಮತ್ತೆ ಸಿಟ್ಟಿಗೆ ಬಂದ್ಬಿಟ್ಟವ್. ಮತ್ತೆ ಎಲ್ಲಿ ಬಿಟ್ಟಿರಪ್ಪ? ಬಿಟ್ಟಿದೆ ಅಲ್ಲಿ. ಅದಕ್ಕೆ ಬಿಡಕ್ಕೆ ಆಗೋಗಿಲ್ಲದು. ಅದಕ್ಕೆ ಏನು ಮಾಡಬೇಕು, ಅವನು ಸದ್ಗುರುನಾಥ ಮತ್ತು ಒಂದು ಜ್ಞಾನಿಗಳು ಏನು ಇರ್ತಾರಂದ್ರೆ ಅವರು ಯಾವಾಗಲೂ ಶಾಂತಿ ಸಮಾಧಾನ, ಯಾರು ಏನು ಬಂದು ಮಾಡಿದ್ರು ಸಹಿತವಾಗಿ ಅವರು ಏನು ಮಾಡ್ತಾರೆ, ಶಾಂತಿ ಸಮಾಧಾನದಿಂದನೇ ಹೇಳಿರ್ತಾರೆ. ಅವರು ಕೂಡ ಶಾಂತವಾಗಿ ಅದು ಅಂತ ಮೃಗ ಮತ್ತೆ ಅವರು ಮುಂದೆ ಬಂದು ಕುಂದಿರುತ್ತಂದ್ರೆ ಅಂತ ಕ್ರೂರವಾಗಿರ್ತಕ್ಕಂಥ ಹುಲಿ. ಆ ಸಿದ್ಧಾರೂಢರಿಗೆ ಏನು ಮಾಡಲಿಲ್ಲ. ಹೀಗಿರುತ್ತಾ ಒಮ್ಮೆ ವೈರಾಗ್ಯವೆಂಬ ಬೇಡನು ಅಕಸ್ಮಾತವಾಗಿ ಬಂದು ಕ್ರೋಧವನ್ನೇ ಕೊಂದುಬಿಟ್ಟನು. ಆ ಸದ್ಗುರುನಾಥ ಬಂದು ಏನು ಮಾಡಿಬಿಟ್ಟ ಅಂದ್ರೆ, ದಾರಿಲ್ಲಪ್ಪ, ಈ ದಾರಿ ಒಳಗೆ ನೀವು ಹೋಗ್ರಿ ಅಂತಕ್ಕಂಥ ಯಾರು ಒಂದು ಜ್ಞಾನವನ್ನು ಹೇಳ್ತಾರೆ ಅವನೇ ಒಂದು ಗುರುನಾಥ. ಆದರೆ ಕ್ರೋಧ ವೈರಾಗ್ಯ ಯುದ್ಧದಲ್ಲಿ ವೈರಾಗ್ಯನಾದನು ಬಹಳ ಸಂಕಷ್ಟಪಟ್ಟನು. ವಿವೇಕನು ವೈರಾಗ್ಯವನ್ನು ಬದುಕಿಸಿ ಆತನನ್ನು ಸಶಕ್ತನಾಗಿ ಮಾಡಿದನು. ಕಾಲಾಂತರದಲ್ಲಿ ವಿವೇಕನು ಸಿದ್ಧಸ್ಥಿತಿ ಹೊಂದಿದನು. ಆ ಕಾಲದಲ್ಲಿ ಕ್ರೋಧನಾದರೂ ಪೂರ್ವಜನ್ಮ ಹೊಂದಿ ದ್ವೈತ ನಿರಾಕರಣವೆಂಬ ನಾಮದಿಂದಾಗ್ಗೆ ಸಿದ್ಧನು ಆತನನ್ನು ಯಾವಾಗಲೂ ಆಡಿಸುತ್ತಿದ್ದನು. ಈ ಲಕ್ಷಾರ್ಥದ ಮನನ ಮಾತ್ರದಿಂದ ದ್ವೈತ ಭಾವವನ್ನೆಲ್ಲ ನಿರಾಯಾಸವಾಗಿ ಸದ್ಗುರು ಕೃಪೆಯಿಂದ ಪೂರ್ಣಾತ್ಮನು ಹೃದಯದಲ್ಲಿ ಪ್ರಕಟವಾಗುವನು. ಯಾರಲ್ಲಿ ದ್ವೈತ, ವಿಶೇಷ ಅದ್ವೈತ,
ಮತ್ತು ಇವು ಎಲ್ಲ ಎರಡು ವಿಚಾರಗಳು ಬರ್ತದೆ. ಎಲ್ಲರೂ ಒಂದೇ ಅಂತಕ್ಕಂಥ ಭಾವನೆ, ಎಲ್ಲ ದೇವರು ಒಂದೇ ಅಂತಕ್ಕಂಥ ಯಾವ ಮಾಡ್ತಾನ ಅವನು ಅದ್ವೈತವಾದಿ. ಆ ದೇವರು ಬೇರೆ, ಗುರು ಬೇರೆ, ಅವ ಬೇರೆ, ಇವ ಬೇರೆ ಅಂತಂದ್ರೆ ಅವನು ಏನಾಗ್ತಾನಂದ್ರೆ ದ್ವೈತ ಭಾವ ಮನುಷ್ಯ ಅಂತಕ್ಕಂಥ ಬಿಡಬೇಕು. ಕಾಲಾಂತರದಲ್ಲಿ ವಿವೇಕನು ಸ್ಥಿತಿ ಹೊಂದಿದನು. ಆ ಕಾಲದಲ್ಲಿ ಕ್ರೋಧನಾದರೂ ಪೂರ್ವ ಜನ್ಮ ಹೊಂದಿ ದ್ವೈತ ನಿರಾಕರಣವೆಂಬ ನಾಮದಿಂದಾಗಿ ಸಿದ್ಧನು ಆತನನ್ನು ಯಾವಾಗಲೂ ಆಡಿಸುತ್ತಿದ್ದನು. ಈ ಲಕ್ಷಾರ್ಥದ ಮನನ ಮಾತ್ರದಿಂದ ದ್ವೈತ ಭಾವವೆಲ್ಲ ನಿರಾಶಯವಾಗಿ ಸದ್ಗುರು ಕೃಪೆಯಿಂದ ಪೂರ್ಣಾತ್ಮನು ಹೃದಯದಲ್ಲಿ ಪ್ರಕಟನಾಗುವನು. ಮುಂದಿನ ಅಧ್ಯಾಯದಲ್ಲಿ ಅಮೃತಕ್ಕಿಂತ ಅಧಿಕ ಮಧುರವಾದಂಥ ಕಥೆ ಇರುವುದು. ಅಂದ್ರೆ ಕಥೆ ಅಂತಕ್ಕಂಥದ್ದು ಏನಿರ್ತದಂದ್ರೆ ಕರುಣಾಮೃತದಾಗಿರುವುದು ಅಂತ ಬರ್ತಾರೆ. ಕರುಣ ಅಂದ್ರೆ ಏನೈತಪ್ಪ, ಆ ಕೇಳೋ ಮಾತಿನಿಂದ ಏನಿರಬೇಕು ಅಂತಂದ್ರೆ ಅದು ಕೇಳ ಕಿವಿಗೆ ನಿಂತಿರ್ಬೇಕು. ಏನಾರ ಒಂದು ಹೇಳಾಕತ್ತೀವಿ ಅಂತ ತಿಳ್ಕೊಂಡು ಅದು ಏನಾರ ಒಂದು ಜಗಳದ ಮಾತು ಬೆಳೆದ್ಬಿಟ್ಟು ಅಂತಂದ್ರೆ ಅವು ಶಾಸ್ತ್ರ ಪುರಾಣ ಇವು ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಶ್ರೀ ಸಿದ್ಧಾರೂಢರ ಕಥಾಮೃತದೋಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಏನಾಗ್ತದ, ಮಹಾತ್ಮರ ಒಂದು ಚರಿತ್ರೆಯನ್ನು ಕೇಳುವುದರಿಂದ ಸ್ಮರಣ ಮಾತ್ರದಿಂದ, ಸ್ಮರಣ ಅಂದ್ರೆ ಶ್ರವಣ ಮಾತ್ರದಿಂದ, ಮತ್ತೆ ಅದು ಶ್ರವಣ ಮಾಡಿದ್ವಿ ಅದು ಸ್ಮರಣ ಮಾಡಲಿಲ್ಲ ಅಂದ್ರೆ ಅದು ಉಪಯೋಗ ಆಗೋದಿಲ್ಲ. ಆ ಶ್ರವಣ ಮಾತ್ರದಿಂದ ಏನಾಗ್ತದಂದ್ರೆ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಬಹು ಮಧುರವಾದಂತ ಈ 18ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢರ ಚರಣಾರವಿಂದಗಳಲ್ಲಿ ಅರ್ಪಿಸಿದನು. ಒಟ್ಟಿದು ಎಷ್ಟು ಅಧ್ಯಾಯ ಇತ್ತು ಅಂದ್ರೆ 56 ಅಧ್ಯಾಯಗಳದ. ಆ 56 ಅಧ್ಯಾಯದೊಳಗೆ ಏನದಂದ್ರೆ ಆ ಕಥೆಗಳು ತಿಳ್ಕೋಬೇಕು. ಆ ಕಥೆಗಳಾದ ಮೇಲೆ ವಾಚಾರ್ಥ ಏನು, ಶಬ್ದಾರ್ಥ ಏನು. ಅದಕ್ಕೆ ಈಗ ಒಬ್ಬರು ಮನ್ಯಾಗ ಒಬ್ಬರು ನೇಕಾಡಿರ್ತಾರೆ. ಒಬ್ಬ ಏನಂದ್ಬಿಟ್ಟ, ನಿಮ್ಮ ಮಗ ಎಲ್ಲದನ್ರಿ ಅಂದ. ನಮ್ಮ ಮಗ ಕುಣ್ಯಾಕ್ ಕುಂತಾನ್ರಿ ಅಂದ. ಅಲ್ಲೇ ಕುಣ್ಯಾಕ್ ಕುಂತಾನ ಅಂದ್ರಿ ಏನದು? ಅವ ನೇಯಾಕ್ ಕುಂತಾನ ಅಂತ ತಿಳ್ಕೋಬೇಕಿಲ್ಲ. ಕುಣಿ ಒಳಗೆ ಯಾರಿಗೆ ಹಾಕ್ತಾರ? ಹಿಂಗ ವಾಚಾರ್ಥ ಶಬ್ದಾರ್ಥ ಅಂತಕ್ಕಂಥದ್ದು ಅದು ಒಂದು ಸರಿಯಾಗಿ ತಿಳ್ಕೊಂತ ಹೋಗ್ಬೇಕು. 19ನೇ ಅಧ್ಯಾಯವು ಶ್ರೀ ಗಣೇಶಾಯ ನಮಃ, ಶ್ರೀ ಸರಸ್ವತಾಯ ನಮಃ, ಶ್ರೀ ಗುರುಭ್ಯೋ ನಮಃ. ಮುಂದೆ ಲೋಕಕ್ಕೆ ಬರುವ ದುಃಖವನ್ನರಿದು ಪಾಲಿಸು ಭಕ್ತರ ಬಂದ ಸಂಕಟಗಳಿಂದ ಹೊರದಿ ದಯದಿ ದೀನ ಅನಾಥರ ಭ್ರಂತಿ ರೋಗದ ದೃಷ್ಟಿ ಹೋದ ಸುಭಕ್ತ ನಿರ್ಣಯ ಪಾವನ ಚಿಂತೆಯಲ್ಲಿ ಪಿಡಿದು ಸುಖಿಯಾದನು ಅನಾಥರ ಬಾಂಧವ. ಯಾಕಂದ್ರೆ ಸಿದ್ಧಾರೂಢರಲ್ಲಿ ಎಂತೆಂಥ ಒಂದು ಕಷ್ಟಗಳಿಂದ ಬರೋರು, ಕುಷ್ಠರೋಗಿಗಳು ಬರೋರು, ಕಣ್ಣು ಹೋಗೋರು ಬರೋರು, ಏನ್ರಯ್ಯಪ್ಪ ನಮ್ಗೆ ಬಹಳ ಕಷ್ಟ ಐತಂತ ಬರೋರು, ಯಾರು ಏನು ತಿಳ್ಕೊಂಡ್ಬರ್ತಾರ ಅವ್ರಿಗೆಲ್ಲವನ್ನ ಏನು ಮಾಡಿಬಿಡ್ತಿದ್ದಂದ್ರೆ ಆ ಸಿದ್ಧಾರೂಢರು ಮಾಡ್ತಿದ್ರು. ಶ್ರೀ ಸದ್ಗುರು ಸಿದ್ಧ ಸ್ವಾಮಿಯ ನೀನು ಸಕಲರ ಅಂತರ್ಯಾಮಿ ಇರುವಿ, ಎಲ್ಲ ದೇವರುಗಳ ಹೆಸರುಗಳಿಂದ ನೀನೇ ಇದ್ದು ಯಾವಾಗಲೂ ಲೀಲೆಯನ್ನು ತೋರಿಸುತ್ತಿರುವಿ. ನಿನ್ನ ಕೃಪಾ ವೇಷದಿಂದ ಭ್ರಮವು ತತ್ಕಾಲ ಹಾರಿ ಹೋಗುವುದು. ಬರೀ ಅವನು ಚರಿತ್ರೆಯನ್ನ ಪಾಪ ಮಾಡೋದು ಅಷ್ಟೇ ಅಲ್ಲ, ಅವನ ಭವ ಅಂದ್ರೆ ಏನಪ್ಪಾ, ಹುಟ್ಟು ಸಾವುಗಳಿಂದ ಮನುಷ್ಯ ಏನು ಮಾಡಬೇಕು ಅಂತಂದ್ರೆ 84 ಲಕ್ಷ ಜೀವರಾಶಿಯೊಳಗ ಹುಟ್ಟಿ 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 ಬರೋದು ಮತ್ತೆ ಪ್ರಯತ್ನ ಮಾಡಬಾರ್ದು. ಯಾಕಂದ್ರೆ ಎಲ್ಲಾ ಮಹಾತ್ಮರು ಏನ್ ಹೇಳ್ತಾರ, ನಾವು ಏನ್ರಿ ಶಾಸ್ತ್ರ ಕೇಳೋದ್ರಿಂದ ಏನಾಗುತ್ತೆ, ಪುರಾಣ ಕೇಳೋದ್ರಿಂದ ಇದೇನಪ್ಪಾ, ಶಾಸ್ತ್ರ ಕೇಳೋದ್ರಿಂದ ಇದ್ದವ್ರಿಗೆ ಕರಿಗಿದ್ದವ್ರಿಗೆ ಬೆಳ್ಳಗ್ ಮಾಡಕ್ ಬರೋದಿಲ್ಲ, ಬೆಳಗಿದ್ದವ್ರಿಗೆ ಕರಗ್ ಮಾಡಕ್ ಬರೋದಿಲ್ಲ, ಬಡವರಿದ್ದವರಿಗೆ ಶ್ರೀಮಂತರ ಮಾಡಕ್ ಬರೋದಿಲ್ಲ. ಇದು ಶ್ರವಣ ಮಾಡೋದ್ರಿಂದ ಏನಾಗ್ತದಂದ್ರೆ ಜನ್ಮಾದಿಗಳು ಮುಂದೆ ಬರ್ತಕ್ಕಂಥ ಜನ್ಮಗಳು ಏನು ಮಾಡ್ತಾವು,
ಈಗ 7 ಜನ್ಮ ಭಗವಂತ ಕೊಡ್ತಾನ. ಆ 7 ಜನ್ಮಗಳನ್ನ ಏನು ಮಾಡಬೇಕು ಅಂತಂದ್ರೆ ನಾವು ಸ್ವಲ್ಪ ಈಗ 1ನೇ ಇರ್ತಾನ 7ಕ್ಕೆ ಹೋಗಿರ್ತಾನೆ, ಫೇಲ್ ಆಗಿರ್ತಾನ ನಾವು ಮನುಷ್ಯ. ಆ 7ಕ್ಕೆ ಫೇಲ್ ಆಗಿದ್ ಮತ್ತೆ 1ನೇ ಇದ್ದಾನೆ ಕಳ್ಕೊಂತ ಹೋಗ್ತೀವಿ ನಾವು. ಹಂಗ ನೀವು ಏನಾದ್ರೂ ಪುಣ್ಯ ಕಾರ್ಯವನ್ನ ಮಾಡಿದ್ರೆ ಅದು ಏನಾಗುತ್ತಪ್ಪ ಅಂದ್ರೆ ಅದು ಒಂದು ನಿಮ್ಗೆ ರಕ್ಷಣೆ ಆಗ್ತದೆ. ನಿನ್ನ ಕೃಪಾಲೇಶದಿಂದ ಭವಭ್ರಮವು ತತ್ಕಾಲ ಹಾರಿ ಹೋಗುವುದು. ಭವ ಅಂದರೆ ಹುಟ್ಟು ಸಾವುಗಳ ಅದು ಹೋಗಿಬಿಡುತ್ತೆ. ಮತ್ತು ಸತ್ಯವಾದಂಥ ಜ್ಞಾನವು ಅಂತರ್ಗತದೊಳಗೆ ಪ್ರಕಾಶಮಾನವಾಗಿ ತೋರುವುದು. ಇಲ್ಲ ನೀವು ಸುಮ್ಮ ಕುಂತಾಗ ಅದನ್ನ ಕಥೆಗಳನ್ನು ಕೇಳ್ಕೊಂತ ಹೋಗ್ತೀವಿ. ಅದು ನಿಮ್ಮ ಅಂತರಂಗದಲ್ಲಿ ಅದು ಏನು ಮಾಡ್ತದ ಅಂತಂದ್ರೆ, ಅದಕ್ಕೆ ಬಸವಣ್ಣವ್ರು ಹೇಳ್ಯಾರ, ಕಳಬೇಡ, ಕೊಳಬೇಡ, ವಿಷಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರು ಹೊಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಎಂದರು. ಇವು 7 ವಿಚಾರಗಳನ್ನ ಮನುಷ್ಯ ಸರಿಯಾಗಿ ತಿಳ್ಕೊಂಡ್ಬಿಟ್ಟ ಅಂದ್ರೆ ಯಾವ ದೇವರಿಗೂ ಹೋಗಿ ಕೈ ಮುಗಿಯುವಂತ ಅವಶ್ಯಕತೆ ಇಲ್ಲ. ಇದರೊಳಗೆ ನಾವು ಸರಿಯಾಗಿ ಅಂಗಶಾಸ್ತ್ರ ಹೇಳ್ತಿರ್ತೈತಿ, ಪುರಾಣ ಹೇಳ್ತಿರ್ತೈತಿ, ಹಂಗಾಗ್ತೈತಿ ಅಂತ ತಿಳ್ಕೊಂಡು ಇದರಲ್ಲಿ ಸಂಶಯ ಅಂತಕ್ಕಂಥದ್ದು ಮಾಡ್ಕೊಂಡ್ರೆ ಸಂಶಯಾತ್ಮ ವಿನಶ್ಯತೆ, ಅದು ನಿನ್ನ ವಿನಾಶವನ್ನ ನೀನೇ ಹೊಂದಿದೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರು. ಇಲ್ಲಿಯವರೆಗೂ ಒಂದು 18ನೇ ಅಧ್ಯಾಯದ ವಿಚಾರವನ್ನು ಮಾಡಿದ್ವಿ. ಮತ್ತಿದು ಇನ್ನೂ ಪುರಾಣವನ್ನು ಮುಗಿಬೇಕಾದ್ರೆ ಇನ್ನೂ ಒಂದು 4-5 ತಿಂಗಳನ್ನು ಹೋಗುತ್ತೆ ಏನೇನು ಹಂಗೆ ಹೇಳ್ಕೊಂತ ಹೋಗಿ ತಾವೆಲ್ಲರೂ ಮುಕ್ತರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡಿ ಉಪನ್ಯಾಸವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಶಿವಾಯ ನಮಃ ಓಂ. 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 ಜಯ ಮಂಗಳಂ ಜಯ ನಮಃ ಪಾರ್ವತಿ ಪ್ರತಿಸ್ವರ ರಮಾದೇವ್. श्रीमद जगतगुरु सिद्धारूढ़ स्वामी महाराज की जय। श्री सद्गुरु गुरुनाथारूढ़ स्वामी महाराज की जय। श्री सद्गुरु बसवानंद स्वामी महाराज की जय। श्री सद्गुरु हनुमान स्वामी महाराज की जय। सकल साधु संत महाराज की जय। जय गुरुदेव समस्त यत्तुविनारतिया श्री गुरु ಸಿದ್ಧಾರೂಢರಿಗೆ ಮಾಯಾ ಮಮತೆಯ ದೂರ ಮಾಡಿದ ಗುರುನಾಥರೂಢರಿಗೆ ಮಾಯಾ ಮಮತೆಯ ದೂರ ಮಾಡಿದ ಗುರುನಾಥರೂಢರಿಗೆ ಆ ಗುಣಗಳಿದವಗೆ ಶ್ರೀ ಗುರು ಮಡಿವಳ ಯೋಗಿಗೆ ಆ ಗುಣಗಳಿದವಗೆ ಶ್ರೀ ಗುರು ಮಡಿವಳ ಯೋಗಿಗೆ ಅಮಾಸಿ ಹೋಗಿ ಪುಣುವಿಯ ಮಾಡಿದ ಶರೀಪ ಶರಣರಿಗೆ ಅಮಾಸಿ ಹೋಗಿ ಪುಣುವಿಯ ಮಾಡಿದ ಶರೀಪ ಶರಣರಿಗೆ ಆಶಯ ನಳೆದವಗೆ ಶ್ರೀ ಗುರು ಸುಖುಮುನಿತಾತನಿಗೆ ಆಶಯ ನಳೆದವಗೆ ಶ್ರೀ ಗುರು ಸುಖುಮುನಿತಾತನಿಗೆ ನಂದು ನಿಂದು ಅನ್ನೋದು ಬಿಡಸಿದ ನಾಗಲಿಂಗರವರುಟಗೆ ನಂದು ನಿಂದು ಅನ್ನೋದು ಬಿಡಸಿದ ನಾಗಲಿಂಗರವರುಟಗೆ
ಬಂಡಿಯ ಮೇಲೆ ಭತ್ತವ ಬಿತ್ತಿದ ಮೌನೇಶ್ವರನಿಗೆ ಮುಂಜಿಯ ಕಾಲಕ್ಕೆ ಚರ್ಮವ ಬೀಚಿದ ಎಚ್ಚರ ಸ್ವಾಮಿಗೆ ಸಚ್ಚಿದ್ರೂಪನಿಗೆ ಶ್ರೀ ಗುರು ಸಹಜಾನಂದರಿಗೆ ಪ್ರಸ್ಥಾನತ್ರಯ ಸಾರವ ತಿಳಿದಂತ ಬ್ರಹ್ಮಾನಂದರಿಗೆ ಉಪಾಧಿರಹಿತರಿಗೆ ಶ್ರೀ ಗುರು ನಿರುಪಾಧಿ ಯೋಗಿಗೆ ಶಿವ ಪಂಚಾಕ್ಷರ ಪ್ರಣವವ ನುಡಿಸಿದ ಸಿದ್ಧಾರೂಢರಿಗೆ ಎತ್ತುಗೆ ನಾರತಿಯ ಶ್ರೀ ಗುರು ಸಿದ್ಧಾರೂಢರಿಗೆ ಮಾಯಾ ಮಮತೆಯ ದೂರ ಮಾಡಿದ ಗುಣಕರುಗಳಿಗೆ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾಗಬಿಂದುಕಲಾತೀತಂ ತಸ್ಮೈ ಶ್ರೀ ಗುರುವೇ ನಮಃ ಜಯ ಮಂಗಲಂ ಜಯ ನಮಃ ಪಾರ್ವತಿ ಪತಿ ಶಿವಹರ ಮಹಾದೇವ श्रीमद् जगद्गुरु सिद्धारूढ़ स्वामी महाराज की सकल साधु संत महाराज